ಎಚ್ಡಿಡಿ ಕುಟುಂಬದ ಭೂ ಒತ್ತುವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರು ಶಾಸಕರುಗಳು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಯಾರೆಲ್ಲ ಸಚಿವರು ಯಾರೆಲ್ಲ ಶಾಸಕರು ಏನೆಲ್ಲ ಮಾತನಾಡಿದ್ದಾರೆ ಬನ್ನಿ ನೋಡೋಣ. ನಾನು ನಿನ್ನೆ ರಾತ್ರಿ ಟಿವಿದಲ್ಲಿ ನೋಡಿದೆ ಅದನ್ನು. ಆ ಥರ ಏನಾದ್ರು ಅತಿಕ್ರಮವಾಗಿ ಅವರು ಒಂದು ಕೆರೆನ ಅವರು ಅಧಿಕಾರ ಬಳಸ್ಕೊಂಡು ಉಪಯೋಗಿಸ್ಕೊಂಡಿದ್ರೆ ಅದು ತಪ್ಪು ಅಂತ ಅನ್ಸುತ್ತೆ. ಬಟ್ ವಾಸ್ತವವಾಗಿ ಏನು ಅಂತೇಳಿ ಅಧಿಕಾರಿಗಳು ಅದನ್ನ ಪರಿಶೀಲನೆ ಮಾಡೋದು ಒಳ್ಳೇದು. ಹಿಂದೆ ಕೆರೆ ಇತ್ತ ಏನು ಅಂತೇಳಿ ಪರಿಶೀಲನೆ ಮಾಡೋದು ಅದು ಒಳ್ಳೆ ಕ್ರಮ ಆಗುತ್ತೆ. ಅದಕ್ಕೆ ಕ್ರಮ ಅದನ್ನ ನಮ್ಮ ಅಧಿಕಾರಿಗಳು ಪರಿಶೀಲನೆ ಮಾಡಲಿ ನಾನು ಒತ್ತಾಯ ಮಾಡ್ತೀನಿ. ನಾನು ದೇವೇಗೌಡರು ರಾಷ್ಟ್ರದ ಪ್ರಧಾನಮಂತ್ರಿ, ನಮ್ಮ ಹಿರಿಯ ನಾಯಕರು, ಅವರಿಗೆ ಗೌರವ ಕೊಡ್ತೀವಿ ನಾವೆಲ್ಲರೂ ಕೂಡ. ಬಹಳ ವರ್ಷಗಳ ಹಿಂದೆ ಅವರೇ ಹಾಸನದಲ್ಲಿ ಒಳಗಿಸಿಕೊಳ್ಳೋ ಹಾಸನ ಭಾಗದಲ್ಲಿ ಅನೇಕ ಕೆರೆಗಳನ್ನೇ ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥ ಈಗ ಪವರ್ ಟಿವಿನಲ್ಲಿ, ನಿಮ್ಮ ಟಿವಿನಲ್ಲಿ ಅದನ್ನ ನಿಮ್ಮ ಹಿರಿಯ ರಾಕೇಶ್ ಶೆಟ್ಟಿ ಅವರು, ನಾನು ನಿನ್ನೆ ವೀಕ್ಷಣೆ ಮಾಡ್ತಿದ್ದೆ. ಅದು ಬೆಳಕಿಗೆ ಬಂದಿರಲಿಲ್ಲ, ಅಲ್ಲೋ ಇಲ್ಲೋ ಕೇಳ್ತಿದ್ವಿ ನಾವು. ಆದ್ರೆ ಇವತ್ತು ಅದನ್ನ ಬೆಳಕಿರ್ತಕ್ಕಂಥ ಪವರ್ ಟಿವಿಯಿಂದ ಇಡೀ ಜಗತ್ತಿಗೆ ಗೊತ್ತಾಗ್ಬಿಟ್ಟಿತ್ತು. ಹಾಗಾಗಿ ಅವರಲ್ಲೇ ಹುಡುಕಿಟ್ಕೊಂಡು, ಅಲ್ಲೇ ಅಗ್ನ ಇಟ್ಕೊಂಡು ಬೇರೆಯವರಲ್ಲಿ ಹುಡುಕನ್ನು ಹುಡುಕ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ? ಸಂವಿಧಾನದಲ್ಲಿ ನ್ಯಾಯಾಲಯದ ಮುಂದೆ ಎಲ್ಲರೂ, ಕಾನೂನು ಮುಂದೆ ಎಲ್ಲರೂ ಒಂದೇ. ಯಾರೇ ತಪ್ಪು ಮಾಡಿದ್ರು ಕೂಡ ಇವತ್ತು ಉಚ್ಚ ನ್ಯಾಯಾಲಯ ಆ ವಿಚಾರದಲ್ಲಿ, ಪ್ರಕರಣಗಳ ವಿಚಾರದಲ್ಲಿ ಕ್ರಮ ಕೈಗೊಳ್ಳಬೇಕು. ಅವ್ರು ಯಾರೇ ಆಗಿದ್ರು ಕೂಡ ಶಿಕ್ಷೆ ಗುರಿ ಆಗಬೇಕು. ಮುಂದಿನ ದಿವಸಗಳಲ್ಲಿ ಇಡೀ ದೇಶ ಒಂದು ಮೌಲ್ಯಾಧಾರಿತವಾದ ರೀತಿಯಲ್ಲಿ ಮುನ್ನಡೆಸುವಂತ ಸರ್ಕಾರಗಳು ಬರಬೇಕು. ತಪ್ಪಿಸ್ಮೇಲೆ ನ್ಯಾಯಾಲಯದಲ್ಲೂ ಕೂಡ ಪಕ್ಷಪಾತ ಮಾಡದೆ, ಯಾರ ಪರ ವಿರೋಧ ಮಾಡದೆ ನ್ಯಾಯಪರವಾದ ತೀರ್ಪನ್ನ ನಮ್ಮ ನ್ಯಾಯಾಲಯ ಕೊಟ್ಟು ಇದನ್ನೆಲ್ಲ ಸರಿಪಡಿಸ್ತಕ್ಕಂಥ ಮುಂದಾಗಬೇಕು ಅಂತೇಳಿ ನನ್ನ ಅಭಿಪ್ರಾಯ. ಮಾನ್ಯ ದೇವೇಗೌಡರು ರಾಷ್ಟ್ರದ ಪ್ರಧಾನಮಂತ್ರಿ, ನಮ್ಮ ಹಿರಿಯ ನಾಯಕರು, ದೇಶದ ಪ್ರಧಾನಿಯಾಗಿ ಅಧಿಕಾರ ನಡೆಸಿದಂಥವ್ರು, ನಮ್ಮ ರಾಜ್ಯದ ಹಿರಿಯ ಮುತ್ಸದಿ ರಾಜಕಾರಣಿಗಳು ಅವರು. ನಾವು ಕೂಡ ಒಂದು ಹೋರಾಟದ ಹಿನ್ನೆಲೆಯಲ್ಲಿ ರೈತರ ಪರವಾಗಿ ಧ್ವನಿ ಎತ್ತಂತ ನಾಯಕರು ಅಂತಲೇ ಭಾವಿಸಿರುವಂಥದ್ದು. ಅವ್ರ ಮೇಲೆ ಅಪಾರವಾದ ಗೌರವ ಇದೆ. ಆದರೆ ಏನು ತಮ್ಮ ಚಾನಲ್ನಲ್ಲಿ ಏನು ಒಂದು ಅವರು ಮಾಡಿದಂಥ ಅಕ್ರಮವನ್ನು ಬಯಲಿಗೆ ಎಳೆದಿದ್ದೀರಿ. ಈಗ ನೀವು ಈ ವಿಷಯ ಹೇಳಿದ್ಮೇಲೆ ಅವ್ರ ನೈತಿಕತೆನೇ ಕಳ್ಕೊಂಡಂಗೆ. ಯಾರ ಬಗ್ಗೆ ಮಾಡಿ, ಯಾಕಂದ್ರೆ ಇದನ್ನ ತನಿಖೆಗೆ ಹಾಕಿದ್ದಾರೆ. ಏನು ತಪ್ಪಿಸೋದಿಗೆ ನ್ಯಾಯ ಕೊಡಿಸಿ, ಇದು ಕೊಡಿ, ಶಿಕ್ಷೆ ಕೊಡಿ ಅಂತ ಹೇಳಿದರೆ. ಆಮೇಲೆ ಇದು ಕೂಡ ಮೂಡೋದು ಕೂಡ ನ್ಯಾಯಾಲಯದಲ್ಲಿ ಈಗ ಇರುವಂಥದ್ದು. ಈಗ ಅದು ಯಾರ ಆಸ್ತಿನೂ ಅಲ್ಲ. ನ್ಯಾಯಾಲಯದಲ್ಲಿ ಏನು ತೀರ್ಪು ಬರುತ್ತೆ ಅದ್ರಾಗೆ ಮಾಡೋಕ್ಕೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಮುಖ್ಯಮಂತ್ರಿಗಳು ಸಿದ್ಧರಿದ್ದಾರೆ. ಆದರೆ ಇದು ತಾವು ತೋರಿಸಿದಂಥ ದೊಡ್ಡ ಒತ್ತುವರಿ, ಸಾಗುವಳಿ ತಗೊಂಡು ಕೆರೆ ಗೋಮಳೆ ನಾವು ಸುಮಾರು 82 ಎಕರೆ ಒತ್ತುವರಿ ಮಾಡಿಕೊಂಡು ನಿಜವೂ ನಿಮಗೆ ಅಲ್ಲಿದು ನಾನು ಕೇಳಕ್ ಹೋಗಿಲ್ಲ. ತಿಳ್ಕೊಂಡು ಹೇಳ್ತಂಬ, ತಿಳ್ಕೊಂಡು ಹೇಳ್ತಂಬಿಡಪ್ಪ, ನನಗೆ ಗೊತ್ತಿಲ್ಲ ಅದ್ರದ್ದು. ನೀವು ನಮ್ಮ್ಯಾಗ ಬಿಟ್ಟಿಲ್ಲ, ನೀವು ಪವರ್ ಟಿವಿ ಬೇರೆ ಯಾವ್ಯಾವ ಹಾಕಿರಿ. ಯಾವ ಸಿ ಎಮ್ದು ಏನಿಲ್ಲಪ್ಪ ಅದರಲ್ಲೇನು ಗಂಧನೂ ಇಲ್ಲ. ಸುಮ್ಮನೆ ಹಂಗೆ ಹೇಳ್ತಿದಾರೆ ಅವರು. ಅದನ್ನು ಪೊಲಿಟಿಕ್ಸ್ ಮಾಡಬೇಕು, ಮಾಡ್ತಿದಾರೆ ಅಷ್ಟೇ. 74ರಾಗ ಮಾಡ್ಯಾರಲ್ಲ, ಈಗ 2004 ಯಾಕೆ ತೆಗೆದು 24ರಾಗ ಯಾಕೆ ತೆಗೆದು? 74ರಿಂದ ವಿರೋಧ ಪಕ್ಷದ ಯಡಿಯೂರಪ್ಪ ಇದ್ದ, ಕಾಂಗ್ರೆಸ್ನವರು ವಿರೋಧ ಪಕ್ಷದವ್ರು ಇದ್ರು. ಅವಾಗೇನು ಕತ್ತಿ ಕಾಯ್ಲಕ್ಕೆ ಹೋಗಿದ್ರ? ಏನು ದೇವೇಗೌಡರ ಮನೆಗೆ ರಾಗಿ ಮುದ್ದೆ ತಿಲ್ಲಕ್ಕೆ ಹೋಗಿದ್ರ? ಈಗ ಯಾಕೆ 74 ತೊಗೊಂಡು ಏನು ಮಾಡಿರಿ? ನಾವು ಹುಟ್ಟೆ 4 ವರ್ಷನ, ಇದು 10 ವರ್ಷ ಆಗಿತ್ತು. ಅವಾಗಿನ ಕತ್ತಿ ಹೇಳಿದ್ರೆ ಏನು ಮಾಡಲಿ? ನಮ್ಗೆ ಒತ್ತುವರಿ ಮಾಡ್ಯಾರಲ್ಲ, ಆ್ಯಕ್ಷನ್ ತಗೋರಿ. ಕಾಂಗ್ರೆಸ್ ನಿಮ್ಮ ಕೈಗೆ ಐತಲ್ಲ, ದಮ್ಮ ತಾಕತ್ತದ ಮಾತಾಡ್ತಿರಲ್ಲ. ನಿಮ್ಮ ತಾಕತ್ತಿಲ್ಲನು? ದೇವೇಗೌಡರ ವಿರುದ್ಧ ಕ್ರಮ ತಗೊಳ್ಳಕ್ಕೆ ತಾಕತ್ತಿಲ್ಲ, ಯಡಿಯೂರಪ್ಪನ ವಿರುದ್ಧ ತಾಕತ್ತಿಲ್ಲ. ಅದನ್ನ ಬಿಟ್ಟು ನೀವು ತಿಂದಿರಲ್ಲ. ದಳದವರು ಬಿಜೆಪಿ ಗತಿ ಏನಾಗಿದೆ ಅಂದ್ರೆ, ಅದು ಗಾಜಿನ ಮನೆ. ನಮ್ದು RCC ಮನೆ ಮೇಲೆ ಕಲ್ವಡೆ ಹೋಗಿ ಅವ್ರವೇನು ಚೂರು ಆಯ್ತಾ ಇದಾವೆ. ಈಗ ಪಾಪ ಇವೆಲ್ಲ ಬೆಳಕು ಗೊತ್ತದೆ. ಅವರಾಗಿದ್ದವರೇ ಯಾಕಂತ ಅವೆಲ್ಲ ಬರ್ತದೆ. ತಪ್ಪು ಮಾಡಿರೋ ಶಿಕ್ಷೆ ಅನುಭವಿಸ್ತಾರೆ. ಇಲ್ಲ ಮೊದಲು ವರ್ಷದಿ ಕೇಳ್ಬೇಕು, ಕೆರೆ ಮಾಡ್ಕೊಂಡಿದ್ದಾರೆ, ಮತ್ತೆ ಗೋಮಾಳಗಳನ್ನ ಒತ್ತುವರಿ ಮಾಡ್ತಾರೆ. ಅವೆಲ್ಲ ಬೆಳಕು ಬರಲಿ, ಅಧಿಕಾರಿಗಳನ್ನೆಲ್ಲ ಪತ್ತೆ ಹಚ್ಚಿ ಅದ್ರ ತನಿಖೆ ಆಗಲಿ. ದಳದವರು ಬಿಜೆಪಿ ಗತಿ ಏನಾಗಿದೆ ಅಂತಂದ್ರೆ, ಅದು ಗಾಜಿನ ಮನೆ. ನಮ್ದು ನಾನು ನೋಡಿದೆ, ಅವತ್ತು ನೋಡಿದೆ.
ನನಗೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ. 9 ಇಸ್ವಿಯಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲಿ ಸುಮಾರು ವಿಚಾರಗಳು ಈಗ ಏನಾಗಿದೆ, ಒಂದು ರೀತಿ ಇದು ವೈಯಕ್ತಿಕ ಹೆಸರುಚಾಟ ನನಗಂತೂ ಒಂದು ರೀತಿ ಅಸಹ್ಯ ಅನ್ಸುತ್ತೆ. ಈಗ ಮೂಡ ವಿಚಾರದಲ್ಲಿ ದೊಡ್ಡ ಪಟ್ಟಿನೇ ಇದೆ. 1984ರಲ್ಲಿ ದೊಡ್ಡ ಪಟ್ಟಿ ದೇವರದವರ ಕುಟುಂಬಸ್ಥರಿಗೆ 43-44 ಸೈಟ್ ಅಲಾಟ್ ಆಗಿದೆ. ನಾನು ಇದ್ದಿದ್ದೆ ಬರೀ 3 ಎಕರೆ, ಅದ್ರಲ್ಲಿ ಏನು ಬೆಳೀತಿತ್ತಿಲ್ಲ ಅಂತ. ಇವೆಲ್ಲ ಹೆಂಗ್ ಬಂದು ಹಂಗೆ ಬಂದಿರೋದು. 90 ಎಕರೆ ಆಗಿದೆ ಸರ್ ಇದು. 90 ಸರಿಯಾಗಿ ಕರೆಕ್ಟ್ ನಿಮ್ಗೂ ಗೊತ್ತಿಲ್ಲ ಎಷ್ಟೆಷ್ಟಿದೆ ಅಂತ. ತುಂಬಾ ಅಕ್ರಮ ಮಾಡಿದ್ದಾರೆ ದೇವೇಗೌಡರು ಫ್ಯಾಮಿಲಿ ಶಾಸಕರಾಗಿದ್ದಾಗ. ಮತ್ತೆ ಕೆರೆ ಜಾಗನ ಒತ್ತುವರಿ ಮಾಡ್ಕೊಂಡು ಕೆರೆ ಸಾರ್ವಜನಿಕ ಸ್ವತ್ತು ಅದನ್ನ ಒತ್ತುವರಿ